ಗ್ರಾಹಕರ ಪಿಗ್ಮಿ ಆರ್ಡಿ ಎಫ್ಡಿ ಹಣ ವಾಪಸ್ ನೀಡದೆ ಅತಿದೊಡ್ಡ ವಂಚನೆ ಮಾಡಲಾಗಿದೆ. ಖಾಸಗಿ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘದ ವಿರುದ್ಧ ಬಂದಿರುವಂತಹ ಗಂಭೀರ ಆರೋಪ ಇದು. ಹಾನಗಲ್ ಪಟ್ಟಣದ ಖಾಸಗಿ ಸಹಕಾರ ಸಂಘದ ಮೇಲೆ ಆರೋಪ ಬಂದಿರುವಂಥದ್ದು. ಪಿಗ್ಮಿ ಆರ್ಡಿ ಎಫ್ಡಿ ಹಣವನ್ನ ನೀಡೋದಕ್ಕೆ ಮ್ಯಾನೇಜರ್ ಹಿಂದೇಟು ಹಾಕಿದ್ದಾರೆ ಎನ್ನುವಂತಹ ಅತಿದೊಡ್ಡ ಆರೋಪ ವ್ಯಕ್ತವಾಗ್ತಾ ಇದೆ. ದಿನಗೂಲಿ ನೌಕರರು ವ್ಯಾಪಾರಿಗಳಿಂದ ಸಹಕಾರಿ ಸಂಘದಲ್ಲಿ ಹಣ ಉಳಿತಾಯ, ತಮ್ಮ ಉಳಿತಾಯದ ಹಣವನ್ನ ನೀಡುವಂತೆ ಈಗ ಠೇವಣಿದಾರರು ಅಲೆದಾಡ್ತಿದ್ದಾರೆ. ಇಂದು ನಾಳೆ ಅಂತ ತಿಂಗಳು ಕಳೀತಾ ಇದ್ದಾರೆ ಸಹಕಾರಿ ಸಂಘದ ಸಿಬ್ಬಂದಿ. ನೋಡಿ, ಕೂಲಿ ಕಾರ್ಮಿಕರು, ಬಡವರು, ಬಗ್ಗರು ಏನೋ ನಾಳೆ ದಿನ ನಮಗೆ ಆ ದುಡ್ಡು ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಕಷ್ಟಪಟ್ಟು ದಿನಗೂಲಿ ಮಾಡಿ ಆ ದುಡ್ಡನ್ನ ಕಟ್ಟಿರ್ತಾರೆ. ಆದ್ರೆ ಅದನ್ನ ಕೇಳಿದಾಗ ವಾಪಸ್ ಕೊಡೋದಕ್ಕೆ ಮ್ಯಾನೇಜರ್ ಹಿಂದೇಟು ಹಾಕಿರುವಂತಹ ಅತಿ ದೊಡ್ಡ ಆರೋಪ ವ್ಯಕ್ತವಾಗ್ತಾ ಇರುವಂತದ್ದು. ದಿನನಿತ್ಯ ವ್ಯಾಪಾರಿಗಳಿರ್ತಾರೆ, ದಿನಗೂಲಿ ನೌಕರರು ಇರ್ತಾರೆ. ಒಂದಿಷ್ಟು ದುಡ್ಡು ಸೇವ್ ಮಾಡಿ ನಾಳೆ ದಿನ ನಮ್ಗಾಗತ್ತೆ, ನಮ್ಮ ಕಷ್ಟಗಳಿಗಾಗತ್ತೆ ಅಂತ ಹೇಳಿ ಆ ದುಡ್ಡನ್ನ ಉಳಿತಾಯ ಮಾಡಿದ್ರು ಕೂಡ ಅದಕ್ಕೆ ಸೇಫ್ಟಿ ಇಲ್ವಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತೆ. ಜೊತೆಗೆ ಕೇಳೋದಕ್ಕೆ ಹೋದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸಹಕಾರಿ ಸಂಘದ ಸಿಬ್ಬಂದಿ ಹೇಳ್ತಾರಂತೆ. 250ಕ್ಕೂ ಹೆಚ್ಚು ಗ್ರಾಹಕರಿಂದ 22 ಲಕ್ಷಕ್ಕೂ ಹೆಚ್ಚು ಹಣವನ್ನ ನೀಡದೆ ಆತ ಚೆಲ್ಲಾಟವನ್ನ ಆಡ್ತಿದ್ದಾನಂತೆ. ತಮ್ಮ ಹಣಕ್ಕಾಗಿ ಸಹಕಾರಿ ಸಂಘದ ಕಚೇರಿ ಮುಂದೆ ಇದೀಗ ಗ್ರಾಹಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಮಸ್ಕಾರ ಸರ್, ನಮ್ಮದು 2 ಪಿಗ್ನಿ ಅವ ಸರ್. 40,000 ಒಂದು, 30,000 ಒಂದು. ಹಾಂ, ಇವರು 20ನೇ ತಾರೀಕು ಬರತ್ಲೆ ನಾಳೆ ನಾಡ್ದಾಗ ಕೊಡ್ತೀನಿ ಅಂತ ಹೇಳಿದ್ರು. ಆನಂತರ 1ನೇ ತಾರೀಕು ಬಂದ್ ಮಾಡಿಬಿಟ್ರಿ ಅವರು. ನಾವು ಇವ್ರು ಫೋನ್ ಹಚ್ಚತ್ಲೆ 10 ತಾರೀಕು ಮೀಟಿಂಗ್ ಐತಿ, ಡೈರೆಕ್ಟ್ ಬಂದು ಮೀಟಿಂಗ್ ಮಾಡ್ತಾರೆ, 11 ತಾರೀಕು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದ್ರೆ. ಆನಂತರ 11 ತಾರೀಕು ಬಂದು ಫೋನ್ ಮಾಡಿದರೆ ಇವ್ರು ಬಂದೇ ಇಲ್ಲ. ಹಾಂ, ಡೈರೆಕ್ಟರ್ ಕಡೆ ಹೋಗತ್ಲೆ 15 ತಾರೀಕಿಗೆ ಮಟ್ಟ ತಡ್ರಿ ಅಂತ ಹೇಳಿದರು. 14 ತಾರೀಕು ಮೀಟಿಂಗ್ ಆಗೈತೆ, 15 ತಾರೀಕು ನೀವು ನಾವು ಬಂದು ಬರೋ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ 16 ತಾರೀಕು ನಾವು ಫೋನ್ ಮಾಡಿದಾಗ ಇವರು ರಿಪ್ಲೇಸ್ ಕೊಡಲೇ ಇಲ್ಲ. ತಡ್ರಿ ಇನ್ನೂ ಸಿಗಲಿಲ್ಲ, ನಮ್ಗೆ ಸಿಗಲಿಲ್ಲ ಮ್ಯಾನೇಜರ್ ಅಂದ್ರೆ. ಆನಂತರ 18 ತಾರೀಕು ನಾವು ಮೀಟಿಂಗ್ ಮಾಡಿ 20 ತಾರೀಕು ನಿಮ್ಗೆ ಸರಿ ಮಾಡ್ತೇನೆ ಅಂತ ಹೇಳಿದ್ರು. 20 ನಂತರ ಅವಾಗೂ ಇವರು ನಮ್ಗೆ ಇನ್ನೂ ಸಿಗಲಿಲ್ಲ, ಇನ್ನೂ 4 ದಿವಸ ಟೈಮ್ ಕೊಡ್ರಿ ಅಂತ ಹಿಂಗೆ ಹೇಳ್ಕೊತ ಹೊಂಟಾರೆ. ಈಗ ಬಡವರು ದುಡಿಮೆ ಮಾಡಿ ಏನಾರ ಮಾಡಿ ಪಿಗ್ನಿ ಕಟ್ಟಿದ್ದು ಆ ದುಡ್ಡು ಕೊಡಾಕತ್ತಿಲ್ಲ. ಇವರು ಹೆಂಗೆ ರೀ ಈಗ ಅಂತ. ಆದರೆ ನಾವು ಮತ್ತು ಪಿ ಎಸ್ ಸರ್ಕಾರ ಕಡೆ ಹೋಗತ್ಲೆ ಅವರು ಒಂದು ಭಾಳ ಚಂದ ಹೇಳಿದ್ರು. ಅಮನ್ ಬ್ಯಾಂಕ್ ಅಂತ ಕ್ಷೇಮಾಭಿವೃದ್ಧಿ ಬ್ಯಾಂಕ್ನಲ್ಲಿ ಪಿಗ್ನಿ ಮಾಡಿದ್ದೀವಿ ರೀ. 40,000 ರೂಪಾಯಿ ಪಿಗ್ನಿ ಐತೆ ಸರ್ ನಮ್ಮದು. ಪಿಗ್ನಿ ದುಡ್ಡು ಕೇಳಿದ್ರೆ ನಮ್ಗೆ ನಾಳೆ ಕೊಡ್ತೀನಿ ಅಂತ ಹಿಂಗೆ ಒಂದು 3 ತಿಂಗಳು ಆಯ್ತು ಸರ್ ಹೇಳಕತ್ತು. ನಾವು ಬಂದು ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತಂತ ಎಲ್ಲ ಮ್ಯಾನೇಜ್ಮೆಂಟ್ ಹೇಳ್ತಾ ಇತ್ತು ಸರ್. ನಾವು ಯಾರಿಗೆ ಹೋಗಿ ಕೇಳೋಣ ಸರ್ ದುಡ್ಡು ಅದನ್ನು? ಇವ್ರು ನಮಗೂ ಇದು ಮಾಡ್ತಾ ಇದ್ದಾರೆ. ಕೇಳಿದ ತಕ್ಷಣ ಮನೆಗೆ ಹೋಗಿ ಕೇಳಿದ ತಕ್ಷಣ ಜಗಳಕ್ಕೆ ಬರ್ತಾ ಇದ್ದಾರೆ ಸರ್ ಅವರು. ಹಾಗಾಗಿ ಇವತ್ತು ನಾವು ಕಾನೂನುಬದ್ಧ PSI ಸರ್ ಸಂಪತ್ ಕುಮಾರ್ ಸರ್ ಹತ್ರ ಹೋಗಿದ್ವಿ. ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ನಮಗೆಲ್ಲ. ಅದಕ್ಕಾಗಿ ನಾವು ಇದು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಎಲ್ಲ ಬಡವ್ರ ಬಗ್ಗೆ ದುಡ್ಡು ಇದೆ ಸರ್, ಇದರಲ್ಲಿ ಎಲ್ಲ ನಮಗೆಲ್ಲ ಕೊಡಿಸ್ಬೇಕು, ನಮ್ಗೆ ದುಡ್ಡು ಕೊಡ್ಬೇಕು ಸರ್. ನಾವು ಇಲ್ಲೆಲ್ಲರೂ ಜನ ಕೂಡಿ ಪಿಗ್ನಿ ತುಂಬಿದ್ದೈತಿ. ಅಮನ್ ಬ್ಯಾಂಕ್ ಮ್ಯಾನೇಜರ್ ಸಾದಿಕ್ ಲೋಹಾರ್ ಅಂತೇಳಿ, ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದವರು ಎಲ್ಲರೂ ಇದ್ರಾಗ ಮೆಂಬರ್ಶಿಪ್ ಅವರು ಇದ್ದಾರೆ. ಎಲ್ಲ ದೊಡ್ಡ ಮಂದಿ ಮೆಂಬರ್ಶಿಪ್ದವರು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತೇಳಿ ನಮ್ಗೆ 1-2 ತಿಂಗಳಿಂದ ಎಲ್ಲರಿಗೂ ಕಾಸಾಕೊಂತಾರೆ. ಇದ್ರಾಗ ಬಡವರು ಸಣ್ಣ ಪಟ್ಟು 1000-2,000 ರೂಪಾಯಿ ಹಿಡ್ಕೊಂಡು ಸಿಕ್ಕಾಪಟ್ಟೆ ಜನ 250 ಜನ ಅದಾರೆ. ಅವ್ರದ್ದು ರೊಕ್ಕ ಸಿಗಲಿಲ್ಲ. ಬಡವರೆಲ್ಲ ದುಡ್ಡು ತಿನ್ನೋರು ಇದ್ರ ಅದಾರೆ. ಇವ್ರು ರೊಕ್ಕ ದಯವಿಟ್ಟು ನಿಮ್ಮಿಂದ ನಮಗೆ ಕಾನೂನು ಪ್ರಕಾರದಿಂದ ಭದ್ರವಾದಿಂದ ನಮ್ಗೆ ದುಡ್ಡು ಕೊಡಿಸ್ಬೇಕು. ಇದಕ್ಕೆ ಇದು ಕೇಳಿದ್ರೆ ಇವತ್ತು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಬರೀ ತಿಂಗಳಿಂದ ಮುದ್ದದ ಮೇಲೆ ಮುದ್ದತ್ ಹಾಕಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಎಷ್ಟೋ ಜನ ಕಷ್ಟಪಟ್ಟು ಕೂಲಿ ಕೆಲಸಗಳನ್ನ ಮಾಡಿ ದಿನನಿತ್ಯ ವ್ಯಾಪಾರ ವಹಿವಾಟುಗಳನ್ನ ಮಾಡಿ ನಾಳೆ ದಿನ ನಮ್ಮ ಕಷ್ಟಕ್ಕಾಗತ್ತೆ ಅಂತ ಉಳಿಸಿದಂತಹ ದುಡ್ಡಿಗೂ ಈ ರೀತಿ ಕನ್ನ ಹಾಕ್ತಾರೆ ಅಂದ್ರೆ ಏನಿದೆ ಅಲ್ಲಿ? ಏನ್ ಹೇಳ್ತಾ ಇದ್ದಾರೆ ಜನ? ಜೊತೆಗೆ ಯಾರಾದ್ರೂ ಮ್ಯಾನೇಜರ್ ಬಂದು ಮಾತನಾಡ್ತಾ ಇದ್ದಾರೆ ಹೇಗೆ ಅಂತ? ಅಮೃತ, ಎಲ್ಲಿವರೆಗೂ ನಾವು ಮೋಸ ಹೋಗ್ತೀವಿ ಅಲ್ಲಿವರೆಗೂ ಮೋಸ ಮಾಡೋ ಇದ್ದೇ ಇರ್ತಾರೆ ಅನ್ನೋದಕ್ಕೂ ಇಲ್ಲದ್ರೆ ಮತ್ತೊಂದು ಉದಾಹರಣೆ ಇದು ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘ. ಈ ಒಂದು ಸಹಕಾರ ಸಂಘದಲ್ಲಿ ಅಂತಂದ್ರೆ ಕಷ್ಟಪಟ್ಟು ಕೂಡಿಟ್ಟು ನಮ್ಮ ಕಷ್ಟದ ಕಾಲದಲ್ಲಿ ನಮ್ಗೆ ಹಣ ಆಗುತ್ತೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗುತ್ತೆ, ಏನಾದ್ರೂ ಒಂದು ಸೂರನ್ನ ಕಟ್ಕೋಬೇಕು, ಹೈನೋದ್ಯಮ ಮಾಡಬೇಕು ಅಂತೇಳಿ 100 ಕನಸುಗಳನ್ನ ಹೊತ್ತು ಇಲ್ಲಿ ಅಂತಂದ್ರೆ ಹಣವನ್ನ ಸೇವಿಂಗ್ಸ್ ಮಾಡಲು ಮುಂದಾಗ್ತಾರೆ. ಒಂದು ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿರುವಂತಹ ಒಂದು ಖಾಸಗಿ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸುಮಾರು 250ಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ಹಣವನ್ನ ಠೇವಣಿ ಮಾಡ್ತಾರೆ. ಯಾವ ಮಟ್ಟಿಗೆ ಅಂತಂದ್ರೆ ಪಿಗ್ಮಿ, RD, FD ಅಂತೇಳಿ ಒಂದು ಹಣ ಇಲ್ಲಿ ಅಂತಂದ್ರೆ ಒಂದು ಠೇವಣಿ ಮಾಡ್ತಾರೆ. ಆ ಠೇವಣಿದಾರರಿಗೆ ಇಲ್ಲಿ ಹಣವನ್ನ ಮರಳಿ ಹಿಂಬಾಕಿ ಕೊಡುವಂತ ಕೆಲಸವನ್ನ
ಈ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಬೇಕಾಗಿತ್ತು. ಆ ರೀತಿ ಮಾಡದೇ ಇಲ್ಲಿ ಅಂದ್ರೆ ಇವ್ರಿಗೆ ಒಂದು ದೊಡ್ಡದಂತ ಒಂದು ವಂಚನೆ ಮಾಡುವಂತ ಕೆಲಸಕ್ಕೆ ಇವತ್ತು ಸಂಘ ಮುಂದಾಗಿದೆ. ಬರೋಬ್ಬರಿ 22 ಲಕ್ಷ ರೂಪಾಯಿ ಹಣ, ಇದು 22 ಲಕ್ಷ ಹಣವನ್ನ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಕುಂತು ನೆಪವನ್ನ ಹೇಳ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಜನಾರೋಷವಿದೆ. ಇದೆಲ್ಲರೂ ಯಾಕೆ ಅಂದ್ರೆ ಎಲ್ಲರೂ ಇದ್ದವರು ಅಲ್ಲ, ಭಿಕ್ಷಕರು, ದಿನಗೂಲಿ ನೌಕರಿದ್ದಾರೆ, ಬೀದಿ ವ್ಯಾಪಾರಿಗಳಿದ್ದಾರೆ, ಇವರೆಲ್ಲರೂ ಇಲ್ಲಿ ಅಂದ್ರೆ ನಮ್ ಕಷ್ಟ ಕಾಲದಕ್ಕೆ ಹಣ ಬರುತ್ತೆ ಅಂತೇಳಿ ಅಲ್ಲಿ ಮತ್ತೆ ಅಷ್ಟಲ್ಲಿ ಸಹಿತ ಇವತ್ತು ಎಷ್ಟೋ ಜನ ಇವತ್ತು ಪಿಕ್ನಿ ತುಂಬಬೇಕು ಅಂತೇಳಿ ಇವತ್ತು ನನಗೇನು ವ್ಯಾಪಾರ ಆಗಿಲ್ಲ ಅಂದ್ರೆ ಪಕ್ಕದ ಅಂಗಡಿಯವ್ರ ಜೊತೆ ಇಲ್ಲದ್ರೆ ಹಣವನ್ನ ಸಂಗ್ರಹಣೆ ಮಾಡಿ ಪಿಕ್ನಿ ಇಟ್ಟಂತವ್ರು ಈ ಒಂದು 250 ಜನರಲ್ಲಿ ಇದ್ದಾರೆ. ಅಂತವರಿಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿಬೇಕಾಗಿದ್ದ ಕ್ಷೇಮಾಭಿವೃದ್ಧಿ ಸಂಘ. ಆದ್ರೆ ಇಲ್ಲಿವರೆಗೂ ಅಂದ್ರೆ ಸುಮಾರು 1 ವರ್ಷದಿಂದ ಇವ್ರ ಜೊತೆ ಇಲ್ಲಂದ್ರೆ ಹುಡುಗಾಟ ಮಾಡ್ತಾ ಬಂದಿದೆ. ಮತ್ತು ಎಲ್ಲ ಏನು ಕೂಲಿ ಕಾರ್ಮಿಕರಿದ್ರೆ, ದಿನಗೂಲಿ ನೌಕರಿದ್ರೆ ಅವರ ಜೀವನದ ಜೊತೆ ಚೆಲ್ಲಾಟ ಆಡುವಂತ ಕೆಲಸವನ್ನ ಇವತ್ತು ಕ್ಷೇಮಾಭಿವೃದ್ಧಿ ಸಂಘ ಮಾಡಿದೆ. ಇದರಿಂದ ರೋಷಿ ಹೋದಂತ ಜನ ಇವತ್ತು ಹನಗಲ್ ಪೊಲೀಸ್ ಠಾಣೆ ಮೆಟ್ಟಿಲಿದ್ರೆ ನಮಗೆ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಖಾಸಗಿ ಅಲ್ಪಸಂಖ್ಯಾತ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘ ನಮಗೆ ದೊಡ್ಡದಂತಹ ಒಂದು ಮೋಸ ಮಾಡದೆ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಒಂದು ಅಂಗ್ಲ ಹಾಕಿದ್ರೆ ಮತ್ತು ಪ್ರಕರಣ ದಾಖಲಿಸಿಕೊಂಡಂತಹ ಹನಗಲ್ ಪೊಲೀಸರು ಯಾರು ಇವತ್ತು ಈಗಾಗಲೇ ಏನು ಪರಾರಿ ಆಗಿದ್ದಾರೆ ಕ್ಷೇಮಾಭಿವೃದ್ಧಿ ಸಂಘದ ಮ್ಯಾನೇಜರ್ ಇರ್ಬೋದು ಮತ್ತು ಅದರ ಜೊತೆಗೆ ಯಾರು ಇವತ್ತು ಅಧ್ಯಕ್ಷರು ನಿರ್ದೇಶಕರು ಆದ್ರೆ ಅವ್ರು ಎಲ್ಲರಿಗೂ ಒಂದ್ ಕಡೆ ಅಂತಾರೆ ಎಲ್ಲರೂ ಆ ಬ್ಯಾಂಕ್ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಂದು ಕೀ ಹಾಕೊಂಡು ಈಗಾಗಲೇ ಓಡಿ ಹೋಗಿದ್ದಾರೆ. ಅವರ ಬಂಧನಕ್ಕೆ ಜಾಲ ಬೀಸುವಂತ ಕೆಲಸವನ್ನ ಹನಗಲ್ ಪೊಲೀಸರು ಮಾಡ್ತಿದ್ದಾರೆ ಅಮೃತ.